ನೀವ್ ಇರ್ಲಿಲ್ಲ ಅಂದ್ರೆ ಇವರೆಲ್ಲ ಸೇರ್ಕೊಂಡು ಆ ಹುಡುಗಿನ ನಾನೇ ಮೇಲಿಂದ ತಳ್ಳಿದ್ದು ಅಂತ ಕೇಸ್ನ ಕ್ಲೋಸ್ ಮಾಡ್ಬಿಟ್ರ ಸರ್. ಸರ್ ಏಯ್, ಹೆಸರೇನಾ? ಆರು. ತಳ್ಳಿ ಬೀಳ್ಸಿದ್ದು ಅಂತ ನಿಂಗೆ ಗೊತ್ತು? ಅವಳು ಹೆಂಗ್ ಸರ್ ಬೀಳ್ತಾಳೆ? ಯಾರಾದ್ರೂ ತಳ್ಳಿದ್ರೆ ಬೀಳ್ತಾಳೆ, ಬೀಳೋ ಅಂತ ಹುಡುಗಿ ಅಲ್ಲ ಸರ್. ಅವ್ರ ವೈಫ್ ನಿಂಗೆ ಗೊತ್ತು? ಗೊತ್ತಿಲ್ಲ ಸರ್. ಅಲ್ಲ, ನಿನ್ನೆ ಬೆಳಗ್ಗೆಯಿಂದ ನಾನು ಒಳಗೆ ಇದ್ದಲ್ಲ ಸರ್. ಅವ್ರ ವೈಫ್ ಜೊತೆ ನಿಂದೇನೋ ಕನೆಕ್ಷನ್? ಸರ್ ಸ್ವಲ್ಪ ಹೊರಗಿರಿ. ನೀವು ಹೊರಗಿರಿ ಸರ್, ನಾನು ಕರಿತೀನಿ. ಓಕೆ ಸರ್. ಹೇಳಿ ಸರ್, ಇನ್ನೆರಡು ಏಟ್ ಹಾಕಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಸರ್. ಹೇಳೋದೆಲ್ಲ ಹೇಳಿದ್ದೀನಲ್ಲ, ನಾನು ಹೇಳಿರೋದೆಲ್ಲ ನಿಜ ಸರ್. ಅವಳು ಜಿಮ್ಮಲ್ಲಿ ಪರಿಚಯ ಆದ್ಲು ಸರ್. ಮೊದಲು ಗ್ರೂಪ್ ಚಾಟ್ ಅಲ್ಲಿ ಸ್ಟಾರ್ಟ್ ಆಗಿ ಆಮೇಲೆ ಪ್ರೈವೇಟ್ ಆಗಿ ಮೆಸೇಜ್ ಮಾಡೋದು ಸರ್. ಹಾಗೆ ಮಾತಾಡ್ತಾ ಮಾತಾಡ್ತಾ ಲವ್ ಆಗೋಯ್ತು ಸರ್. ಅವಳ ಗಂಡ ಮನೆಯಿಂದ ಆಚೆ ಹೋಗ್ತಿದ್ದಂಗೆ ಕರೆದು ಮಾತಾಡಿಸ್ತಿದ್ಲು ಸರ್. ನಾನು ಒಳಗೆ ಹೋಗಿದ ತಕ್ಷಣ ಸಿಸಿಟಿವಿ ಆಫ್ ಮಾಡ್ಬಿಟ್ಲು ಸರ್. ಸಿಸಿಟಿವಿ ಆಫ್ ಮಾಡ್ಬಿಟ್ಟೆ. ಅಬ್ಬಾ, ಆಸ್ ಪರ್ ಟೈಮ್ ಟೇಬಲ್ ಇವತ್ತು ಹೋಗ್ಬೇಕಾಗಿತ್ತು. ದೇವ್ರ ತರ ಸಾಹೇಬ್ರು ಕಾಪಾಡ್ಬಿಟ್ರು. ನೀನ್ ಹೆಂಗೋ ಒಳಗ್ ಬಂದೆ? ಪ್ರಿಯಾನ ಒಂದು ಐಡಿ ಸರ್. ಇದೇ ತರ ಚಾಟ್ ಮಾಡಿ ಲೈನ್ ತಗೊಂಡ್ ಬಂದಿದ್ದೆ. ನಿನ್ನೆ ಚೂಡಿದಾರ್ ತಗೊಂಡೋಳ್ ಮನೆಗೆ ಹೋಗಿದ್ದೆ. ಆಗ್ಲೇ ಗೊತ್ತಾಗಿದ್ದು ಅದು ಪ್ರಿಯಾ ಅಲ್ಲ, ಪ್ರಿಯದರ್ಶನ್ ಅಂತ. ಮನೆ ಕೆಲಸದವನು ಸರ್. ಹೇಳು. ಮಾಡಿ ಮನೆಗೆ ಒಬ್ಬ ಟೆನೆಂಟ್ ಬಂದಿದ್ದಾನೆ. ಏನ್ ದಿಢೀರಂತ? ಇಷ್ಟ ದಿನ ರೂಮ್ ಬೀಗ ಹಾಕಿತ್ತಲ್ವಾ? ಓ, ಕಾಳಿದಾಸ ಏನು ಹೇಳಿದ್ರು? ಏನ್ ಹೇಳ್ತಾರೆ, ಏನಾದ್ರೂ ಮಾಡ್ಕೊ ಅಂದ್ಬಿಟ್ರು. ಮನೆಗ್ ಬಂದ್ರೆ ನಾನಿರೋದೇ ಅವ್ರ ಕಣ್ಣಿಗೆ ಕಾಣಲ್ಲ. ಮುಖ ನೋಡಿದ್ರೆ ಹೇಗನ್ಸುತ್ತೆ? ಈಸ್ ಎ ಡಿಜೆ. ಕಾಲೇಜಲ್ಲಿ ನೋಡಿದ್ವಲ್ಲ, ಪಪ್ಪು ತರನೇ ಇದ್ದಾನೆ. ಪಪ್ಪು ತರನ? ಒಂದು ಫ್ಲಾಶ್ ಪಪ್ಪುನೇ ಕಾಲೇಜ್ನಲ್ಲಿ ನೋಡ್ದಂಗಾಯ್ತು. ನಗೋದ್ ಕೂಡ ಅವನ್ ತರನೇ. ಚೆನ್ನಾಗ್ ಮಾತಾಡ್ತಾನೆ. ಕಾಳಿದಾಸ್ ನೋಡಿದ್ರ ಅವನ್ನ? ಮನೆಗ್ ಬಂದ್ರೆ ತಾನೇ ಗೊತ್ತಾಗೋದು. ಓ, ನಾನು ಅವನ್ನ ನೋಡ್ಬೋದಾ? ನಿನಗ ಅವನ್ನ ನಾನ್ ತೋರ್ಸಲ್ಲ. ಸರಿ, ಹಾಗಾದ್ರೆ ಬರೋ ಸಂಡೇ ನೀನು ಕಾಳಿದಾಸ್ ಮನೆಗ್ ಬನ್ನಿ. ಸರಿ. ಸರ್, ಇದೇ ದೇವಸ್ಥಾನ ಸರ್. ಸರ್, ಫಸ್ಟ್ ಲೇಡಿ ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಈ ದೇವಸ್ಥಾನಕ್ಕೆ ಬರೋ ಲೇಡೀಸ್ ಎಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ರಾಹುಕಾಲ ಪೂಜೆ ಅಂತ. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಬ್ನೇ ಒಬ್ಬ ಗಂಡ್ಸಿರೋದು, ಅದು ಇವನೇ ಸರ್. ಒಳ್ಳೇದಮ್ಮ, ಒಳ್ಳೇದು ಒಳ್ಳೇದು. ಬನ್ನಿ. ಒಂದು ಅರ್ಚನೆ ಮಾಡ್ಬೇಕಿತ್ತು. ಯಾರ ಹೆಸರಲ್ಲಿ ಅರ್ಚನೆ? ದೇವ್ರ ಹೆಸರಲ್ಲೇ ಮಾಡಿ. ಹಾಗೆ ಆಗ್ಲಿ ಸ್ವಾಮಿ. ದುರ್ಗಾ ಪರಮೇಶ್ವರಿ ಅಷ್ಟೋತ್ತರ. ದುರ್ಗಾ ಪರಮೇಶ್ವರಿ ದೇವಿಯೇ ನಮಃ. ಓಂ ದುರ್ಗಾ ದೇವಿಯೇ ನಮಃ. ಓಂ ಶಿವಾಯ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಗೌರೇ ನಮಃ. ಓಂ ಚಂಡಿಕಾಯೇ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ಸರ್ವಕರ್ಮ ಫಲಪ್ರದಾಯೇ ನಮಃ. ಇನ್ನು ಬೆಳೆಯೋ ಹುಡುಗ, ಅವ್ರಿಗೆ ಹಾಕಿ. ಹಾ, ಪರವಾಗಿಲ್ಲ. ಆಗ್ಲಿ, ಒಳ್ಳೇದಾಗ್ಲಿ, ಶುಭ ಮಸ್ತು. ಮತ್ತೆ ಏರಿಯಾದಲ್ಲಿ ಎಲೆಕ್ಷನ್ ಆದ್ರೆ ಹೆಂಗಸರು ಓಟಲ್ಲ ನಿಮ್ಗೆ ಬರೋದಂತ? ಅಯ್ಯೋ, ಆತರ ಏನಿಲ್ಲ ಸರ್. ಈ ಊರಿನ ಎಲ್ಲಾ ಹೆಣ್ಮಕ್ಳು ಬರ್ತಾರೆ, ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಬರೋರ್ನೆಲ್ಲ ಮಾಡಿ ಮೇಲಿಂದ ತಳ್ಬಿಡ್ತೀರಾ? ಅಯ್ಯಯ್ಯೋ, ಅದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ ಸರ್. ದೇವಸ್ಥಾನಕ್ಕೆ ಬರೋ ಹೆಣ್ಮಕ್ಳು ಅವ್ರವ್ರ ಬೇಡಿಕೆಗಳನ್ನ ನನ್ನ ಹತ್ರ ಹೇಳ್ಕೊಂತಾರೆ. ಹಾಗೆ ಮಲ್ಲರು ಬಂದು ನನ್ನ ಹತ್ರ ಹೇಳ್ಕೊಂಡಿದ್ಲು, ಗಂಡ ಸರಿ ಇಲ್ಲ ಅಂತ. ಅದನ್ನು ಆದಷ್ಟು ಬೇಗ ನನ್ನ ಹುಡುಗನ ಹತ್ರ ಹೇಳ್ದೆ. ಹೇಗೋ ಅವನು ಹುಷಾರ್ ಮಾಡ್ಬಿಟ್ಟ. ನಾನು ಬೇಡ ಅಂತ ಹೇಳ್ದೆ, ಅವ್ನು ನನ್ನ ಮಾತನ್ನು ಕೇಳಲೇ ಇಲ್ಲ. ಯಾರು? ಅಲ್ವೋ, ಇವ್ರು ಯಾವಾಗ ಅಂದ್ರೆ ಅವಾಗ ಬರ್ತಾ ಇರ್ತಾರೆ. ಈ ಆಫೀಸರ್ಸ್ ನಮ್ಮ ಮಾತಲ್ಲಿ ಕೇಳ್ತಾರೆ. ನಿಂತ್ಕೋ.
ಹೆಂಗಮ್ಮ ಅದೆಲ್ಲ ಮಾಡಕ್ಕಾಗತ್ತೆ? ನೀನೇನಮ್ಮ ನನ್ನ ಮೇಲೆ ಅನುಮಾನ ಪಡ್ತಾ ಇದೀಯಾ? ಇಡಮ್ಮ, ಆಮೇಲೆ ಮಾಡ್ತೀನಿ. ಸರ್ ಸಿಕ್ಲಿಲ್ಲ ಸರ್. ಏಯ್ ಏಯ್ ಇದಳ. ಏಯ್ ಈ ಕಡೆ ಯಾರಾದ್ರೂ ಓಡ್ ಬಂದಿದ್ ನೋಡ್ದೇನಾ? ಎಣ್ಣೆ ಹಾಕ್ಸಿ ಸರ್ ಹೇಳ್ತೀನಿ. ಏಯ್ ಎಣ್ಣೆ ಹಾಕ್ಸಿ ಸರ್ ಹೇಳ್ತೀನಿ. ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಸರ್ ಎಣ್ಣೆ ಹಾಕ್ಸಿ ಸರ್ ಹೇಳ್ತೀನಿ. ಅಣ್ಣ ಇರಿ ಇರಿ. ಸರ್ ಎಣ್ಣೆ ಸರಿ, ಹಾಕ್ಸಿ ಸರಿ. ಹೇಳ್ತೀನಿ. ಕೊಡಿ ಸರ್. ಸರ್ ಬಿಟ್ಬಿಡಿ ಸರ್, ಸರ್ ಬಿಟ್ಬಿಡಿ ಸರ್, ಸರ್ ಸರ್ ದಯವಿಟ್ಟು ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ಸರ್ ಬಿಟ್ಬಿಡಿ ಸರ್, ಸರ್ ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ದಾಸ್ ಸರ್ ಅಪಾರ್ಟ್ಮೆಂಟ್ ಅಲ್ಲಿ ಕನೆಕ್ಷನ್ ಇದೆ ಸರ್, ನನಗೆ ಗೊತ್ತಿಲ್ಲ ಸರ್. ಮೊದಲು ಕೂತ್ಕೊಂಡು ಊಟ ಮಾಡಿ. ಸರ್ ಸರ್ ನಾನು ಅದನ್ನ ಮಾಡಿಲ್ಲ ಅಂತ ಹೇಳ್ತಿದ್ದೀನಲ್ಲ ಸರ್, ಬಿಟ್ಬಿಡಿ ಸರ್. ನೀನ್ ಮಾಡಿದ್ಯೋ ಇಲ್ವೋ ಅದ್ ಬೇಕಾಗಿಲ್ಲ. ವಯಸ್ಸಾಗಿದೆ ಅಂತ ನೋಡಿದ್ರೆ ನನ್ನೇ ಓಡ್ತೀಯಾ 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 ಓಡ್ತೀಯಾ. ದೇವಸ್ಥಾನದ ಫುಟೇಜ್ ನ ಚೆಕ್ ಮಾಡಿದ್ವಿ ಸರ್. ಆ ಹುಡುಗಿ ಬಿದ್ದಿರುವಾಗ ಇವನ ದೇವಸ್ಥಾನದಲ್ಲೇ ಇದ್ದ. ಪರವಾಗಿಲ್ಲ, ಯಾರು ಅಂತ ಗೊತ್ತಾಗೋವರೆಗೂ ಆ ನಾಯಿ ಒಳಗೆ ಇರಲಿ. ಹಲ್ಲಿಗೆ ಟಿವಿ ಬಂದಿರೋ ತರ ಕಾಣಿಸ್ತಿದ್ಯಾ? ಮಾಡಿರೋ ಕೆಲಸ ನೋಡು, ತುಳ್ದಾಕ್ಬಿಡ್ತೀನಿ ನನ್ ಮಗನೇ. ಹುಡುಗಿರ್ ಮನ್ಸ್ನ ಅರ್ಥ ಮಾಡ್ಕೋಬೇಕು ಸರ್. ಪರ್ಸನಾಲಿಟಿ ಮುಖ್ಯ ಅಲ್ಲ, ಮಾತು ಮುಖ್ಯ. ನಾನ್ ಯಾರ್ ಹೆಣ್ಮಕ್ಳು ಮನೆಗೆ ಹೋದ್ರು ಕೂಡ ಹೆಣ್ಮಕ್ಳು ಎಷ್ಟ್ ಚೆನ್ನಾಗಿ ನೋಡ್ಕೋತಾರ ಗೊತ್ತಾ? ಅಂತ ಅಂದ್ರೆ ಹೆಂಡತಿನ ಸಾಕಾಗದ ಕೆಲ್ಸಕ್ಕೋಸ್ಕರ ಓಡಾಡ್ತಾ ಇರ್ತಾರೆ, ಯಾವಾಗ್ಲೂ ತೊಡೆ ಮೇಲೆ ಕೂರ್ಸ್ಕೊಂಡು ಊಟ ಮಾಡ್ಸಕ್ಕಾಗತ್ತಾ? ಸುಮ್ನೆ ಇದೇ ವಿಷಯ ಇಟ್ಕೊಂಡು ಬುಟ್ಟಿಗೆ ಹಾಕೊಂಡು ನಮ್ಗೆ ಅಡ್ವೈಸ್ ಬರೋಣ? ಮುಚ್ಚ ಬಾಯಿ. ಏನೋ ನನಗ್ ತಿಳಿದಿದ್ ನಾನು ಹೇಳ್ದೆ ಸರ್, ಕೇಳಂಗಿದ್ರೆ ಕೇಳಿಲ್ಲ ಬಿಡಿ. ಸಾಯಿಸ್ಬಿಡ್ತೇನೆ.